ಜಗತ್ತಿನಲ್ಲಿ ಯಾವುದೂ ವೇಸ್ಟ್ ಅಲ್ಲ ಅನ್ನೋದಕ್ಕೆ ಈ ಒಂದು ಮರವೇ ಸಾಕ್ಷಿ. ಒಂದು ಕಡ್ಡಿಯಿಂದ ಹಿಡಿದು ಕಾಯಿ ಸಿಪ್ಪೆಯವರೆಗೂ ಒಂದು ಕುಟುಂಬವನ್ನೇ ಸಾಕುವ ಶಕ್ತಿ ಈ ಮರಕ್ಕಿದೆ ಅಂದರೆ ನೀವು ನಂಬ್ತೀರಾ? ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಬಿಟ್ಟಾಗ ಆಕಾಶದತ್ತ ಮುಖ ಮಾಡಿ ನಿಂತಿರೋ ಈ ತೆಂಗಿನ ಮರ ಕಾಣಿಸಿದರೆ ಆ ದಿನವೇ ಪಾಸಿಟಿವ್ ಆಗಿರುತ್ತೆ. ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಒಂದು ತೆಂಗಿನ ಹಾಡ ಅಥವಾ ಗರಿಗಳ ಗೊಂಚಲು ಅಂತ ಕರಿತೀವಿ. ಇದನ್ನು ನೋಡಿದಾಗ ನನಗೆ ಅನಿಸಿದ್ದು ಒಂದೇ, ಈ ಭೂಮಿಯ ಮೇಲೆ ಅಪ್ಪಟ ನಿಸ್ವಾರ್ಥಿ ಅಂದರೆ ಅದು ನಮ್ಮ ತೆಂಗಿನ ಮರ ಮಾತ್ರ. ನಮ್ಮ ಹಳ್ಳಿ ಕಡೆ ತೆಂಗಿನ ಮರವನ್ನು ಬರೀ ಮರ ಅಂತ ನೋಡಲ್ಲ, ಅದನ್ನು ದೇವರು ಅಂತ ಪೂಜಿಸ್ತಾರೆ. ಅದಕ್ಕೊಂದು ವಿಶೇಷ ಗೌರವ ಕೂಡ ಇದೆ. ಯಾಕೆ ಗೊತ್ತಾ? ಈ ಮರದಲ್ಲಿ ವ್ಯರ್ಥ ಅನ್ನೋ ಪದಕ್ಕೆ ಜಾಗವೇ ಇಲ್ಲ. ನೋಡಿ, ಇವತ್ತು ಬಿದ್ದಿರೋ ಈ ಹ್ಯಾಡ ಅಥವಾ ಗರಿಗಳ ಗೊಂಚಲು, ಇದರಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ನೋಡೋಣ. ಪೊರಕೆ ತಯಾರಿ. ಈ ಹ್ಯಾಡದಿಂದ ಅಥವಾ ಮರದ ಗೊಂಚಲು, ಇದರಿಂದ ಗರಿಗಳನ್ನು ಬೇರ್ಪಡಿಸಿ ಅದರಲ್ಲಿರೋ ಕಡ್ಡಿಗಳನ್ನು ಆರಿಸಿ ತೆಗೆದರೆ ಸಾಕು, ಮನೆ ಅಂಗಳ ಗುಡಿಸೋಕೆ ಗಟ್ಟಿಮುಟ್ಟಾದ ಪೊರಕೆ ತಯಾರಾಗುತ್ತದೆ. ಒಲೆಗೆ ಸೌದೆ. ಕಡ್ಡಿ ತೆಗೆದ ಮೇಲೆ ಉಳಿಯೋ ಆ ಹಸಿರು ಗರಿಗಳನ್ನು ಒಣಗಿಸಿದ್ರೆ ಅಡುಗೆ ಮನೆಗೆ ಅಥವಾ ಬೆಂಕಿ ಹಚ್ಚೋಕೆ ಸಹಾಯಕವಾಗಿ ಈ ಗರಿಗಳನ್ನು ಬಳಸ್ತೀವಿ. ಕಡ್ಡಿ ತೆಗೆದ ಮೇಲೆ ಉಳಿಯೋ ಆ ಹಸಿರು ಗರಿಗಳು ಒಣಗಿಸಿದ್ರೆ ಮನೆ ಅಡುಗೆಗೆ ಅಥವಾ ಬೆಂಕಿ ಹಚ್ಚೋಕೆ ಸಹಾಯವಾಗುತ್ತೆ. ಬಿಸಿ ನೀರಿಗೆ ಆಸರೆ. ಆ ಗರಿಗಳನ್ನು ತೆಗೆದ ಮೇಲೆ ಉಳಿಯೋ ಹ್ಯಾಡು ಇದೆಯಲ್ಲ, ಇದನ್ನು ನಾವು ಹಳ್ಳಿ ಕಡೆ ಸ್ನಾನಕ್ಕೆ, ಬಿಸಿ ನೀರು ತಯಾರಿಕೆಗೆ ಬಳಸ್ತೀವಿ. ತೆಂಗಿನಕಾಯಿ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಅದು ಅಡುಗೆಯ ರುಚಿ ಹೆಚ್ಚಿಸೋಕೆ ಬೇಕೇ ಬೇಕು. ಅದರ ಸಿಪ್ಪೆಯನ್ನು ಸುಟ್ಟು ಕರಿ ಅಥವಾ ಇದ್ದಿಲು ಮಾಡಿ ಹಳೆ ಕಾಲದ ಪದ್ಧತಿಯಂತೆ ಅಂಗಳ ಬಾಚೋದು ಅಥವಾ ಬೇರೆ ಕೆಲಸಗಳಿಗೆ ಬಳಸ್ತೀವಿ. ಅದಕ್ಕೆ ಇದನ್ನು ಕಲ್ಪವೃಕ್ಷ ಅಂತ ಕರೆಯೋದು. ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೋಷಿಸಿದ್ರೆ ಸಾಕು, ಅದು ತನ್ನ ಜೀವಮಾನ ನಮಗೆ ಏನನ್ನಾದರೂ ಕೊಡ್ತಾನೆ ಇರುತ್ತೆ. ಬೆಳಗ್ಗೆ ಎದ್ದು ಆ ಹಸಿರು ಮರವನ್ನು ನೋಡಿದರೆ ಮನಸ್ಸಿಗೆ ಸಿಗೋ ಆ ನೆಮ್ಮದಿ ಅದು ಕೋಟಿ ಕೊಟ್ಟರೂ ಸಿಗಲ್ಲ. ನಮ್ಮ ಹಳ್ಳಿ ಸಂಸ್ಕೃತಿಯಲ್ಲಿ ತೆಂಗಿನ ಮರ ಅಂದರೆ ಅದು ಬರೀ ಮರವಲ್ಲ, ನಮ್ಮ ಕುಟುಂಬದ ಒಬ್ಬ ಸದಸ್ಯ ಇದ್ದಂತೆ. ಒಟ್ಟಿನಲ್ಲಿ ಈ ತೆಂಗಿನ ಮರ ನಮಗೆ ಕಲಿಸೋ ಪಾಠ ಒಂದೇ, ನಮ್ಮಲ್ಲಿ ಇರೋದನ್ನು ಬೇರೆಯವರಿಗೆ ಉಪಯುಕ್ತವಾಗುವಂತೆ ಹೇಗೆ ನೀಡಬೇಕು ಅಂತ ನಮ್ಮ ಅಜ್ಜ ಅಜ್ಜಿಯಂದಿರು ಹೇಳ್ತಾ ಇದ್ರು. ಮನೆ ಅಂಗಳದಲ್ಲಿ ಒಂದು ತೆಂಗಿನ ಮರ ಹಾಕಿದರೆ ಅದು ನಿಮ್ಮ ಮಗನಿಗಿಂತ ಹೆಚ್ಚಾಗಿ ನಿನ್ನನ್ನು ಕಾಯುತ್ತೆ. ಯಾಕೆ ಅಂದರೆ ಮನುಷ್ಯನಿಗೆ ಸ್ವಾರ್ಥ ಇರಬಹುದು, ಆದರೆ ಆ ಮರಕ್ಕೆ ಮಾತ್ರ ಕೊಟ್ಟಿದ್ದನ್ನು 100 ಪಟ್ಟು ವಾಪಸ್ ಕೊಡೋ ಗುಣ ಇದೆ. ಹಿಂದಿನ ಕಾಲದಲ್ಲಿ ಎಷ್ಟೋ ಕುಟುಂಬಗಳು ಬರೋ 10 ತೆಂಗಿನ ಮರಗಳ ನಂಬಿಕೊಂಡೇ ಬದುಕಿದ ಉದಾಹರಣೆಗಳಿವೆ. ಆ ತೆಂಗಿನಕಾಯಿ ಮಾರಿದರೆ ಬರೋ ಹಣದಿಂದಲೇ ಮನೆಯ ಮಕ್ಕಳ ಶಾಲಾ, ಹಬ್ಬದ ಬಟ್ಟೆ, ಅಡುಗೆಗೆ ಬೇಕಾದ ಸಾಮಗ್ರಿಗಳನ್ನು ತರ್ತಾ ಇದ್ರು. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅಂಗಡಿಯಿಂದ ಜ್ಯೂಸ್ ಬದಲು ಮನೆಯಲ್ಲೇ ಎಳನೀರು ಕಿತ್ತು ಕೊಡ್ತೀವಿ. ಅದು ನಮ್ಮ ಆತಿಥ್ಯದ ಸಂಕೇತ. ಅಡುಗೆಗೆ ಕಾಯಿ, ಸ್ನಾನಕ್ಕೆ ಹ್ಯಾಡದ ಸೌದೆ, ಮನೆಗೆ ಪೊರಕೆ, ಹೀಗೆ ಪ್ರತಿಯೊಂದು ಹಂತದಲ್ಲೂ ಈ ಮರ ಆ ಕುಟುಂಬಕ್ಕೆ ಆಸರೆಯಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ತೆಂಗಿನ ಮರ ಇರೋ ಮನೆಯಲ್ಲಿ ಹಸಿವು ಇರೋದಿಲ್ಲ, ದಾರಿದ್ರ್ಯ ಸುಳಿಯೋದಿಲ್ಲ. ಹಿರಿಯರು ಈ ಮಾತನ್ನ ಬರೀ ಬಾಯಲ್ಲಿ ಹೇಳಿಲ್ಲ, ಅನುಭವದಿಂದ ಹೇಳಿದ್ದಾರೆ. ಒಂದು ತೆಂಗಿನ ಮರ ಅಂದರೆ ಅದು ಬರೀ ಮರವಲ್ಲ, ಅದು ಆ ಮನೆಯ ಬೆನ್ನೆಲುಬು. ಅದಕ್ಕೆ ಇದನ್ನು ನಾವು ಪ್ರೀತಿಯಿಂದ ಪೂಜಿಸ್ತೀವಿ, ಗೌರವಿಸ್ತೀವಿ.